Hello dear first PUC commerce students. I welcome you all for this day 10 class where we discuss the same module business services chapter number 4 of our subject business studies. So before I start today's concepts, let me take 1 or 2 minutes that we concluded in our previous classes. Okay. ಸೊ ಇವತ್ತಿನ ಕ್ಲಾಸಸ್ ಕಾನ್ಸೆಪ್ಟ್ ಅನ್ನು ಡಿಸ್ಕಸ್ ಮಾಡೋ ಮೊದಲು 1 or 2 minutes ವಿ ಟೇಕ್ ಅಂದರೆ ಹಿಂದಿನ ಕ್ಲಾಸ್ಗಳಲ್ಲಿ ಏನೇನು ಡಿಸ್ಕಸ್ ಮಾಡಿದ್ವಿ. ಸೊ ಇನ್ ಲಾಸ್ಟ್ ಕ್ಲಾಸಸ್ ವಿ ಫೋಕಸ್ಡ್ ಆನ್ ದ ಡಿಫ್ರೆಂಟ್ ಬಿಸ್ನೆಸ್ ಸರ್ವಿಸಸ್ ಗಿವನ್ ಬೈ ದಿ ಬಿಸ್ನೆಸ್ ಆರ್ಗನೈಸೇಷನ್ಸ್. ಬಿಸ್ನೆಸ್ ಆರ್ಗನೈಸೇಷನ್ಸ್ ಕೊಡುವಂಥ ಬೇರೆ ಬೇರೆ ಸರ್ವಿಸ್ಗಳನ್ನು ನೋಡಿದ್ದೀವಿ. ಅಲ್ಲಿ ಬ್ಯಾಂಕಿಂಗ್ ಸರ್ವಿಸಸ್ ಇರ್ಬೋದು, ಇನ್ಶೂರೆನ್ಸ್ ಸರ್ವಿಸಸ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್ ಇರ್ಬೋದು, ಅಥವಾ ವೇರ್ ಹೌಸಿಂಗ್ ಸರ್ವಿಸಸ್ ಇರ್ಬೋದು, ಪೋಸ್ಟಲ್ ಸರ್ವಿಸಸ್ ಇರ್ಬೋದು, ಕಮ್ಯುನಿಕೇಷನ್ ಸರ್ವಿಸಸ್ ಇರ್ಬೋದು. ಸೊ ಒಟ್ಟಾರೆಯಾಗಿ ನಮಗೆ ಎಲ್ಲ ಸೇವೆಗಳನ್ನು ಅವರು ಕೊಡ್ತಾರೆ. ಆಮೇಲೆ ಅದು ಅವರ ಆಕ್ಟಿವಿಟೀಸ್ ಕೂಡ ಹೌದು. ಸೊ ನಾವು ಬ್ಯಾಂಕಿಂಗ್ ಆಕ್ಟಿವಿಟೀಸ್ ಅಥವಾ ಬ್ಯಾಂಕಿಂಗ್ ಸರ್ವಿಸಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಮೀನಿಂಗ್ ಆಫ್ ಬ್ಯಾಂಕ್, ಡೆಫಿನೇಷನ್ ಆಫ್ ಬ್ಯಾಂಕ್ಸ್, ಟೈಪ್ಸ್ ಆಫ್ ಬ್ಯಾಂಕ್ಸ್, that to commercial banks, meaning of commercial bank, functions of commercial bank, meaning of cooperative banks, meaning of specialized banks with examples, meaning of central bank. ಆಮೇಲೆ ಇನ್ನೊಂದು ಕಾನ್ಸೆಪ್ಟ್ ಓದಿದ್ವಿ ಇ ಬ್ಯಾಂಕಿಂಗ್ ಅಂತ. ಸೊ ಇ ಬ್ಯಾಂಕಿಂಗ್ ಮೀನಿಂಗ್, ಇ ಬ್ಯಾಂಕಿಂಗ್ ಎಕ್ಸಾಂಪಲ್ಸ್, ಇ ಬ್ಯಾಂಕಿಂಗ್ ಬೆನಿಫಿಟ್ಸ್ ಅವನ್ನು ಸ್ಟಡಿ ಮಾಡಿದ್ದೇವೆ. ಆಮೇಲೆ ಎರಡನೇ ಸರ್ವಿಸ್ ನಾವು ನೋಡ್ತಾ ಇದ್ವಿ, ಅದು ಇನ್ಶೂರೆನ್ಸ್ ಸರ್ವಿಸಸ್. Insurance services. So we have taken some examples to understand the concept of insurance, correct? And hoping that you understood all those examples. So ಈ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಒಂದು 2-3 ಎಕ್ಸಾಂಪಲ್ ಅನ್ನು ತಗೊಂಡಿದ್ವಿ. ಆಮೇಲೆ ಇನ್ಶೂರೆನ್ಸ್ ಅಂದ್ರೆ ಏನು, ಮೀನಿಂಗ್ ಅನ್ನು ಡಿಸ್ಕಸ್ ಮಾಡಿದ್ವಿ. ಅಲ್ಲಿ ಏನೇನಾಗುತ್ತೆ ಇನ್ಶೂರೆನ್ಸ್ ಅಲ್ಲಿ. ಸೊ 2 ಪಾರ್ಟಿಗಳಿರ್ತಾರೆ, ಅಗ್ರಿಮೆಂಟ್ ಮಾಡ್ಕೊಳ್ತಾರೆ, ಕಾಂಟ್ರಾಕ್ಟ್ ಮಾಡ್ಕೊಳ್ತಾರೆ. ಸೊ ಒಂದು ಪಾರ್ಟಿ ಇನ್ನೊಂದು ಪಾರ್ಟಿಗೆ ಕನ್ಸಿಡರೇಷನ್ ಕೊಡ್ತಾರೆ. ಸೊ ಕನ್ಸಿಡರೇಷನ್ ಯಾಕೆ ಕೊಡೋದು ಅಂತ ಹೇಳಿದ್ರೆ, ಎಲ್ಲಾದ್ರೂ ನಮಗೆ ಲಾಸ್ ಆದರೆ ಅಥವಾ ಡ್ಯಾಮೇಜ್ ಆದರೆ ನಮ್ಮ ಅಸೆಟ್ಸ್, ಅಥವಾ ಏನಾದರೂ ನಮಗೆ ಪೆರಿಲ್ಸ್ ಅಂತ ಹೇಳ್ತೀವಿ, ಡೇಂಜರ್ಸ್, ಏನೇ ಪ್ರಾಬ್ಲಮ್ ಆದರೂ ಕೂಡ ನಮ್ಮ ವ್ಯಾಲ್ಯೂ ಆಫ್ ಅಸೆಟ್ಸ್ ಏನಿರುತ್ತೋ ಅದನ್ನು ನಾವು ಕಾಂಪನ್ಸೇಟ್ ಮಾಡ್ಕೊಳ್ಳಿಕ್ಕೆ, ಅಂದರೆ ಟೋಟಲ್ ಆಗಿ ಏನು ಹೇಳ್ಬೋದು, ಒಟ್ಟಾರೆಯಾಗಿ ಮುಂದೆ ಆಗುವಂಥ ಏನೇ ಪ್ರಾಬ್ಲಮ್ ಅನ್ನ, ಅದು ಎಕ್ಸ್ಪೆಕ್ಟೆಡ್ ಆಗಿರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿರ್ಬೋದು, ಆ ಪ್ರಾಬ್ಲಮ್ ಅನ್ನ, ಆ ರಿಸ್ಕ್ ಅನ್ನ ಮಿನಿಮೈಸ್ ಮಾಡಲಿಕ್ಕೆ ನಾವು ಇನ್ಶೂರೆನ್ಸ್ ಪಾಲಿಸಿ ಅಥವಾ ಇನ್ಶೂರೆನ್ಸ್ ಅನ್ನೋ ಸರ್ವಿಸಸ್ ಅನ್ನ ತಗೋತೇವೆ. ಸೊ ಅದನ್ನ ಒಟ್ಟಾರೆಯಾಗಿ ನಾವು ಮೀನಿಂಗ್ ಅಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಈ ಇನ್ಶೂರೆನ್ಸ್ ನಾವು ಮಾಡ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಅದರದ್ದೇ ಆದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಒಂದು ಪ್ರಿನ್ಸಿಪಲ್ಸ್ ಇರುತ್ತೆ. ಸೊ ಅದನ್ನು ನಾವು ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್. Okay, so anyhow all these services, the services provided by the business organizations to satisfy the customers, to meet the requirements of the customers, all these are business services and it is their activities also. ಅದನ್ನು ನಾವು ಓದಿದ್ದೇವೆ. ಯಾವ ಸರ್ವಿಸ್ ಅನ್ನ ಯಾಕೆ ಕೊಡ್ತಾರೆ. ಸೊ ಮೂಲ ಉದ್ದೇಶ ಅಂತ ಹೇಳಿದ್ರೆ ಕಸ್ಟಮರ್ಸ್ ಅನ್ನ ಸ್ಯಾಟಿಸ್ಫೈ ಮಾಡಬೇಕು ಒಂದು. ಆಮೇಲೆ ಆ ಬ್ಯಾಂಕಿಂಗ್ ಆರ್ಗನೈಸೇಷನ್ಸ್ ಇರ್ಬೋದು ಅಥವಾ ಇನ್ಶೂರೆನ್ಸ್ ಕಂಪನಿಗಳಿರ್ಬೋದು, ಸರ್ವಿಸ್ ಕೊಡೋದೇ ಅವರ ಉದ್ದೇಶ ಆಗಿರುತ್ತೆ ಜನರಿಗೆ. ಇಲ್ಲಿ ನಾನು ಇನ್ಶೂರೆನ್ಸ್ ಸರ್ವಿಸ್ ಅನ್ನು ತಗೊಳ್ತಾ ಇದ್ದೇನೆ, ಬಟ್ ಇನ್ಶೂರೆನ್ಸ್ ಸರ್ವಿಸಸ್ ತಗೋಬೇಕಂತ ಹೇಳಿದ್ರೆ ಎಲ್ಲವೂ ಕೂಡ ಸಿಸ್ಟಮೆಟಿಕ್ ಆಗಿ ಆಗಬೇಕು. ಇದು ಬರೀ ನಾವು ಎಲ್ಲೋ ನಿಂತ್ಕೊಂಡು ಮಾತಾಡಿಕೊಂಡು ನಾನು ಇನ್ಶೂರೆನ್ಸ್ ಮಾಡ್ತೇನೆ, ಏನೇನೋ ಇದೆಯೋ ನೀವು ಮಾಡ್ಕೊಂಡು ಬನ್ನಿ ಅಂತ ಹೇಳೋದಲ್ಲ. ನಾವು ಡೀಟೇಲ್ ಆಗಿ ತಿಳ್ಕೋಬೇಕು ಅದ್ರ ಬಗ್ಗೆ. 2 ಪಾರ್ಟಿಗಳಿರ್ತಾರೆ, ಗೊತ್ತಿದೆ ನಿಮಗೆ. ಅಗ್ರಿಮೆಂಟ್ ಆಗುತ್ತೆ, ಕಾಂಟ್ರಾಕ್ಟ್ ಆಗುತ್ತೆ. ಸೊ ನೀವು ಇನ್ಶೂರೆನ್ಸ್ ಆಫೀಸಲ್ಲಿ ಇದ್ದೀರಾ, ನಾನು ಇನ್ಶೂರೆನ್ಸ್ ಮಾಡಿಸ್ಲಿಕ್ಕೆ ಬಂದಿದ್ದೇನೆ. ಸೊ 2 ಪಾರ್ಟಿ ಆಯಿತು, ಒಬ್ಬರು ಇನ್ಶೂರರ್, ಇನ್ನೊಬ್ಬ ಇನ್ಶೂರ್ಡ್.
ಇನ್ಶೂರರ್ ಒಬ್ರು, ಇನ್ಶೂರ್ಡ್ ಒಬ್ರು, ಎರಡು ಪಾರ್ಟಿಗಳು ಬರ್ತಾರೆ. ಓಕೆ, ಸೊ ಎರಡು ಪಾರ್ಟಿಗಳು ಕೂಡ ಸಿಸ್ಟಮೆಟಿಕ್ ಆಗಿ ಪ್ರೊಸೀಜರ್ ಅನ್ನು ಮಾಡಬೇಕು. ಸಿಸ್ಟಮೆಟಿಕ್ ಆಗಿ ಪ್ರೊಸೀಜರ್ ಮಾಡೋದಂತ ಹೇಳಿದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೊತ್ತಿರಬೇಕು. ಸೊ ನನಗೂ ಗೊತ್ತಿರಬೇಕು, ಇನ್ಶೂರೆನ್ಸ್ ತಗೊಳ್ಳೋ ನನಗೂ ಗೊತ್ತಿರಬೇಕು, ಆಮೇಲೆ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸೋ ನಿಮಗೂ ಕೂಡ ಗೊತ್ತಿರಬೇಕು. ಇಟ್ ಶುಡ್ ನಾಟ್ ಬಿ ಲೈಕ್ ಹಾಫ್ ನಾಲೆಜ್, ಬಿಕಾಸ್ ವಿ ನೋ ದಟ್ ಹಾಫ್ ನಾಲೆಜ್ ಇಸ್ ವೆರಿ ಡೇಂಜರಸ್. ಓಕೆ, ಸೊ ಅರ್ಧ ನಾವು ತಿಳ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಅದು ತುಂಬಾ ಡೇಂಜರ್. ಕಂಪ್ಲೀಟ್ ಆಗಿ ತಿಳ್ಕೊಳ್ಬೇಕು ಟಾಪಿಕ್ ಅನ್ನ, ಕಾನ್ಸೆಪ್ಟ್ ಅನ್ನ. ಇಲ್ಲ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ತಿಳ್ಕೊಳ್ಳಿಕ್ಕೆ ಹೋಗಬಾರ್ದು. ಬಟ್ ಡೋಂಟ್ ರೀಡ್ ಹಾಫ್, ದಟ್ ಈಸ್ ವೆರಿ ಡೇಂಜರಸ್. ಓಕೆ, ಸೊ ಇಲ್ಲಿಯೂ ಕೂಡ ಪ್ರಾಕ್ಟಿಕಲ್ ಆಗಿ ನೋಡೋದಿದ್ರೆ ನೀವು ಇನ್ಶೂರೆನ್ಸ್ ಸರ್ವಿಸ್ ಕೊಡ್ತಾ ಇದ್ದೀರಾ, ನಾನು ಇನ್ಶೂರೆನ್ಸ್ ಸರ್ವಿಸ್ ಅನ್ನು ತಗೊಳ್ತಾ ಇದ್ದೇನೆ. ಸೊ ನಮ್ಮ ಇಬ್ಬರಿಗೂ ಕೂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೊತ್ತಿರಬೇಕು. ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳ್ತೇವೆ. ಕೋಡ್ ಆಫ್ ಕಂಡಕ್ಟ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೊತ್ತಿರಬೇಕು. ಅದನ್ನೇ ನಾವು ಪ್ರಿನ್ಸಿಪಲ್ಸ್ ಅಂತ ಹೇಳ್ತೇವೆ. ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್. ಒಂದು ಇನ್ಶೂರೆನ್ಸ್ ನೀವು ಮಾಡಿಸ್ತಾ ಇದ್ದೀರಾ ಅಥವಾ ಸೇವೆ ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಏನೇನು ರೂಲ್ಸ್ ಇರಬೇಕು, ಏನೇನು ಒಂದು ಪ್ರಿನ್ಸಿಪಲ್ಸ್ ಇರಬೇಕು. ಸೊ ಅದನ್ನೇ ನಾವು ತಗೊಳ್ಳೋಣ ಒನ್ ಬೈ ಒನ್. ಓಕೆ, ಪ್ರಿನ್ಸಿಪಲ್ ಆಫ್ ಅಟ್ಮೋಸ್ಟ್ ಗುಡ್ ಫೇತ್. ಪ್ರಿನ್ಸಿಪಲ್ ಆಫ್ ಅಟ್ಮೋಸ್ಟ್ ಗುಡ್ ಫೇತ್. ಸೊ ಇದನ್ನ ಒಂದು ವರ್ಡ್ ಅಲ್ಲಿ ಹೇಳ್ತಾರೆ ಅವರು, ಇಲ್ಲಿಯೇ ಬರೆದಿದ್ದೇನೆ. ಓಕೆ, ಯುಬಿರೆಮಿ ಫಿಡೆ, ಯುಬಿರೆಮಿ. ಸೊ ಇಟ್ is a Latin term, ಯುಬಿರೆಮಿ. Let me check the spelling. ಯುಬಿರೆಮಿ, UBE RRIMAE, ಯುಬಿರೆಮಿ ಫಿಡೆ, FIDEI. So ಯುಬಿರೆಮಿ ಫಿಡೆ, that means utmost good faith. So one of the principles of insurance is utmost good faith, derived from the Latin word ಯುಬಿರೆಮಿ ಫಿಡೆ. ಯುಬಿರೆಮಿ ಫಿಡೆ, utmost good faith. So everywhere we know that whatever may be the services provided by the organizations, ಎಲ್ಲ ಕಡೆ ನಾವು ನೋಡ್ತೇವೆ. ಬ್ಯಾಂಕಿಂಗ್ ಸರ್ವಿಸಸ್ ಇರ್ಬೋದು, ಇನ್ಶೂರೆನ್ಸ್ ಸರ್ವಿಸಸ್ ಇರ್ಬೋದು, ಆಮೇಲೆ ಜನರಲ್ ಆಗಿ ನಾನು ಹೇಳ್ತಾ ಇದ್ದೇನೆ ಪೋಸ್ಟಲ್ ಸರ್ವಿಸಸ್ ಇರ್ಬೋದು, ಆಮೇಲೆ ಕಮ್ಯುನಿಕೇಶನ್ ಸರ್ವಿಸಸ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್ ಇರ್ಬೋದು, ಅಥವಾ ನಿಮ್ಮ ಬೇರೆ ಯಾವುದೇ ವೇರ್ ಹೌಸಿಂಗ್ ಸರ್ವಿಸಸ್ ಇರ್ಬೋದು. ಯಾವುದೇ ಸರ್ವಿಸಸ್ ತಗೊಂಡ್ರು ಕೂಡ ದಿಸ್ ಇಸ್ ಇಂಪಾರ್ಟೆಂಟ್, ಅಟ್ಮೋಸ್ಟ್ ಗುಡ್ ಫೇತ್. ಸೊ ಎರಡು ಪಾರ್ಟಿ ಇರ್ತಾರೆ, ಎ ಅಂಡ್ ಬಿ. ಸೊ ಎಗೆ ಇನ್ಶೂರೆನ್ಸ್ ತಗೋಬೇಕು, ಬಿ ಇನ್ಶೂರೆನ್ಸ್ ಕೊಡ್ತಾ ಇದ್ದಾರೆ. ಸೊ ಎರಡು ಪಾರ್ಟಿ ಆಯ್ತು, ಇನ್ಶೂರರ್ ಒಬ್ರು, ಇನ್ಶೂರ್ಡ್ ಒಬ್ರು. ಇನ್ಶೂರೆನ್ಸ್ ತಗೊಳ್ತಾ ಇರೋರು ಒಬ್ರು, ಇನ್ಶೂರೆನ್ಸ್ ಮಾಡಿಸ್ಕೊಡ್ತಾ ಇರೋರು ಒಬ್ರು. ಇನ್ಶೂರ್ಡ್ ಪಾರ್ಟಿ, ಇನ್ಶೂರರ್, ಎರಡು ಜನ ಪಾರ್ಟಿ ಬರ್ತಾರೆ. ಇನ್ಶೂರರ್, ಒಬ್ಬರನ್ನ ಇನ್ಶೂರ್ಡ್ ಅಂತೇವೆ, ಇನ್ನೊಬ್ಬರನ್ನ ಇನ್ಶೂರರ್ ಅಂತೇವೆ. ಓಕೆ, ಸೊ ಎರಡು ಪಾರ್ಟಿ ಇರೋದ್ರಿಂದ ಅಲ್ಲಿ ಕಾಂಟ್ರಾಕ್ಟ್ ಆಗುತ್ತೆ, ಒಂದು ಒಪ್ಪಂದ ಆಗುತ್ತೆ, ಎಗ್ರಿಮೆಂಟ್ ಆಗುತ್ತೆ. ಸೊ ಎರಡೂ ಜನರು ಕೂಡ ಆ ಎಗ್ರಿಮೆಂಟ್ ಅನ್ನ, ಕಾಂಟ್ರಾಕ್ಟ್ ಅನ್ನ ಒಪ್ಕೊಂಡಿರ್ತಾರೆ. ಸೊ ಯಾಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಅಟ್ಮೋಸ್ಟ್ ಗುಡ್ ಫೇತ್. ಸೊ ಇಟ್ ಈಸ್ ಅ ಸರ್ವಿಸ್ ಆಫ್ ಗುಡ್ ಫೇತ್. ಎಲ್ಲಿ ತನ ನಿಮಗೆ ಫೇತ್ ಇರುತ್ತೋ, ಟ್ರಸ್ಟ್ ಇರುತ್ತೋ, ನಂಬಿಕೆ ಇರುತ್ತೋ, ಅಲ್ಲಿ ತನ ಎಲ್ಲ ಸರ್ವಿಸಸ್ ಕೂಡ ಚೆನ್ನಾಗಿರುತ್ತೆ. ಸೊ ಬ್ಯಾಂಕ್ಗೆ ಹೋಗಿ ನಾವು ಬ್ಯಾಂಕರ್ ಜೊತೆ ಸರ್ವಿಸ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅವರಿಗೆ ನಮ್ಮ ಅಕೌಂಟ್ ನಂಬರ್ ಹೇಳ್ತೇವೆ, ಅವರು ನಮ್ಮ ಅಕೌಂಟ್ ನಂಬರ್ನ ಚೆಕ್ ಮಾಡ್ತಾರೆ, ಬ್ಯಾಲೆನ್ಸ್ ಹೇಳ್ತಾರೆ, ಏನಾದರೂ ಟ್ರಾನ್ಸಾಕ್ಷನ್ ಮಾಡೋದಿದ್ರೆ ಮಾಡಿಸಿ ಕೊಡ್ತಾರೆ. ಇವೆಲ್ಲವೂ ಯಾಕಾಗತ್ತೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಅಟ್ಮೋಸ್ಟ್ ಗುಡ್ ಫೇತ್. ಇಲ್ಲಿಯೂ ಕೂಡ ಎರಡು ಪಾರ್ಟಿಗಳಿರ್ತಾರೆ, ಇನ್ಶೂರರ್ ಮತ್ತೆ ಇನ್ಶೂರ್ಡ್. ಎರಡೂ ಜನ ಸೇರ್ಕೊಂಡು ಒಂದು ಎಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ದಾರೆ, ಒಪ್ಪಂದ ಮಾಡ್ಕೊಳ್ತಾ ಇದ್ದಾರೆ, ಕಾಂಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಎರಡಕ್ಕೂ ರೀಸನ್ ಏನು ಅಂತ ಹೇಳಿದ್ರೆ, ಆ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ರೀಸನ್ ಅಂತ ಹೇಳಿದ್ರೆ ಅಟ್ಮೋಸ್ಟ್ ಗುಡ್ ಫೇತ್. ಸೊ ಇಬ್ಬರ ನಡುವೆ ಆ ನಂಬಿಕೆ ಇದ್ದಾವಾಗ, ಆ ಟ್ರಸ್ಟ್ ಅನ್ನೋದು ಇದ್ದಾವಾಗ ನಮಗೆ ಒಂದು ಇನ್ಶೂರೆನ್ಸ್ ಮಾಡಿಸ್ಲಿಕ್ಕೆ ಆಗುತ್ತೆ. ಆ ನಂಬಿಕೆನೇ ಇಲ್ಲ ಅಂತ ಹೇಳಿದ್ರೆ ತುಂಬಾ ಜನ ನಾವು ನೋಡಿರ್ತೀವಿ, ಯಾವ್ದು ಮಾಡ್ತೇವೆ ಅಂದ್ರೆ ಅವರಿಗೆ ನಂಬಿಕೆ ಇಲ್ಲ. ಬ್ಯಾಂಕಿಗೆ ಹೋಗಿ ಟ್ರಾನ್ಸಾಕ್ಷನ್ ಮಾಡೋಣ ಅಂತ ಹೇಳಿದ್ರೆ ನಾನು ಬ್ಯಾಂಕ್ ಅವರನ್ನು ನಂಬೋದಿಲ್ಲ ಅಂತ ಹೇಳ್ತಾರೆ.
ಒಂದು ಇನ್ಶೂರೆನ್ಸ್ ಪಾಲಿಸಿ ಮಾಡಿಸೋಣ ಅಂತ ಹೇಳಿದ್ರೆ ನಾನು ಇನ್ಶೂರೆನ್ಸ್ ಅವರನ್ನು ನಂಬೋದಿಲ್ಲ ಅಂತ ಹೇಳ್ತಾರೆ. ಒಂದು ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ತಗೊಳ್ಳೋಣ ಅಂತ ಹೇಳಿದ್ರೆ ಬೇಡ, ನನಗೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ all these services are taking place because of utmost good faith. So that is one of the principles of insurance. ಅದು ಒಂದು ರೂಲ್, ಒಂದು ಪ್ರಿನ್ಸಿಪಲ್. ಯಾವುದು? ಇನ್ಶೂರೆನ್ಸ್. ಎರಡು ಪಾರ್ಟಿಗಳು ಏನು ಅಗ್ರಿಮೆಂಟ್ ಮಾಡಿಕೊಡ್ತಾರೋ, ದಿ ಪಾರ್ಟೀಸ್ ಹೂ ಆರ್ ಮೇಕಿಂಗ್ an agreement of insurance policy, they must have good faith in each other so that they can clarify all the rules and regulations. ಇನ್ಶೂರರ್ ಕೂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆಯೋ ಇನ್ ಡೀಟೇಲ್ ಆಗಿ ಅವ್ರಿಗೆ ಹೇಳಬೇಕು. ಇನ್ನೊಂದು ಪಾರ್ಟಿ, ಈಗ ನಾನು ಇನ್ಶೂರೆನ್ಸ್ ತಗೋಬೇಕು ಅಂತ ನಿಮ್ಮ ಆಫೀಸಿಗೆ ಬಂದ್ರೆ ನೀವು ಇನ್ಶೂರೆನ್ಸ್ ಪಾಲಿಸಿ ಮಾಡಿಸ್ತೀರಾ, ನನಗೆ ಇನ್ಶೂರೆನ್ಸ್ ಮಾಡಿಸ್ತೀರಾ. ಸೊ ಆ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟ ಏನೇನು ಫ್ಯಾಕ್ಟ್ಸ್ ಇರುತ್ತೋ, ಮಟೀರಿಯಲ್ಸ್ ಇರುತ್ತೋ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೋ ಎಲ್ಲವನ್ನು ಡೀಟೇಲ್ ಆಗಿ ನನಗೆ ಹೇಳಬೇಕು. ಸೊ ನಾನೇನಾದರೂ ಕನ್ಫ್ಯೂಷನ್ ಇದ್ರೆ ಕೇಳ್ತೇನೆ, ಮತ್ತೆ ಅದಕ್ಕೆ ನೀವು ಆನ್ಸರ್ ಮಾಡಬೇಕು, ಅದನ್ನು ಕೂಡ ಕ್ಲಾರಿಫೈ ಮಾಡಬೇಕು. ಅವಾಗ ಏನಾಗುತ್ತೆ, ಯಾವ ಸಬ್ಜೆಕ್ಟ್ ಮ್ಯಾಟರ್ ಇರುತ್ತೋ, ಇನ್ಶೂರೆನ್ಸ್ ತಗೊಳ್ಳೋ ನಮ್ಮ ಸಬ್ಜೆಕ್ಟ್ ಮ್ಯಾಟರ್ ಏನಿದೆಯೋ, ಅದು ಲೈಫ್ ಇನ್ಶೂರೆನ್ಸು ಅಥವಾ ಮೆರೈನ್ ಇನ್ಶೂರೆನ್ಸು ಅಥವಾ ವೆಹಿಕಲ್ ಇನ್ಶೂರೆನ್ಸು, ಬೇರೆ ಯಾವುದಾದ್ರೂ ಪ್ರಾಪರ್ಟಿ ಇನ್ಶೂರೆನ್ಸು, ಆ ಸಬ್ಜೆಕ್ಟ್ ಮ್ಯಾಟರ್ ಏನಿದೆ ಅದನ್ನ ಕರೆಕ್ಟಾಗಿ ಕ್ಲಾರಿಫೈ ಮಾಡಬೇಕು. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಇನ್ಶೂರೆನ್ಸ್ ಅಲ್ಲಿ ಏನೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಏನೇನು ಕಂಡೀಷನ್ಸ್ ಇದೆ, ಎಲ್ಲವನ್ನೂ ಕೂಡ ನೀವು ನನಗೆ ಕ್ಲಿಯರ್ ಮಾಡಬೇಕು. ಸೊ ಮಧ್ಯದಲ್ಲಿ ನನಗೇನಾದ್ರು ಡೌಟ್ಸ್ ಬಂದ್ರೆ ನಾನು ಮತ್ತೆ ಕೇಳ್ತೇನೆ. ಯಾಕಂತ ಹೇಳಿದ್ರೆ ಈಗ ಇಬ್ಬರು ನಡುವೆ ಅಗ್ರಿಮೆಂಟ್ ಆಗ್ತಾ ಇದೆ, ಕಾಂಟ್ರಾಕ್ಟ್ ಆಗ್ತಾ ಇದೆ. ಸೊ ನಾನು ವ್ಯಾಲ್ಯೂ ಪ್ರೀಮಿಯಂ ಅನ್ನ ತುಂಬುತ್ತಾ ಹೋಗಬೇಕು. ಸೊ ಏನೇ ಡೌಟ್ಸ್ ಬಂದ್ರು ನಾನು ನಿಮ್ಮನ್ನೇ ಕಾಲ್ ಮಾಡೋದು ಅಥವಾ ನಿಮ್ಮನ್ನೇ ಕೇಳೋದು. ಓಕೆ, ಸೊ ಇವೆಲ್ಲವೂ ಯಾವಾಗ ಸಾಧ್ಯ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಅಟ್ಮೋಸ್ಟ್ ಗುಡ್ ಫೇತ್. ಆ ಫೇತ್ ಇದ್ದಾವಾಗ, ಆ ಟ್ರಸ್ಟ್ ಇದ್ದಾವಾಗ ಅದು ಸಾಧ್ಯ ಆಗುತ್ತೆ. ಸೊ ಇದು ಒಂದು ರೂಲ್, ಯಾವುದು? ಇನ್ಶೂರೆನ್ಸ್ ಇದು ಒಂದು ಪ್ರಿನ್ಸಿಪಲ್. ಓಕೆ, ಆಮೇಲೆ ನಾವು ನೋಡೋಣ ನಂಬರ್ 2, ಇನ್ಶೂರೇಬಲ್ ಇಂಟ್ರೆಸ್ಟ್. Insurable interest. So what is this insurable interest? I write here only. ಏನಿದೆ insurable interest ಅಂತ ಹೇಳಿದ್ರೆ ಇಲ್ಲೇ ಬರೆದಿದ್ದೇನೆ. Some pecuniary interest is the subject matter of the insurance contract. Means some pecuniary interest in the subject matter of the subject matter of the insurance contract. Right here only, insurance contract. This is one more principle. Okay, so both of them should know the subject matter of the insurance contract. Okay, because we have different types of insurance. As I said earlier, ಮೊದಲೇ ಹೇಳಿದ್ದೇನೆ, ಲೈಫ್ ಇನ್ಶೂರೆನ್ಸ್ ಇರ್ಬೋದು, ಮೆರೈನ್ ಇನ್ಶೂರೆನ್ಸ್ ಇರ್ಬೋದು, ವೆಹಿಕಲ್ ಇನ್ಶೂರೆನ್ಸ್ ಇರ್ಬೋದು, ಬೇರೆ ಯಾವುದೇ ಟೈಪ್ ಆಫ್ ಇನ್ಶೂರೆನ್ಸ್ ನೀವು ತಗೊಂಡ್ರೂ ಕೂಡ ಸಬ್ಜೆಕ್ಟ್ ಮ್ಯಾಟರ್ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಲೈಫ್ ಇನ್ಶೂರೆನ್ಸ್ ಅಂತ ತಗೊಂಡ್ರೆ ನಾನು ಸಬ್ಜೆಕ್ಟ್ ಮ್ಯಾಟರ್ ಇಸ್ ಅಬೌಟ್ ಲೈಫ್. ಮರೈನ್ ಇನ್ಶೂರೆನ್ಸ್ ಅಂತ ತಗೊಂಡ್ರೆ ಇಟ್ ಈಸ್ ಅಬೌಟ್ ಅವರ್ ಶಿಪ್. ಫೈರ್ ಇನ್ಶೂರೆನ್ಸ್ ಅಂತ ತಗೊಂಡ್ರೆ ಇಟ್ ಈಸ್ ದಿ ಸಬ್ಜೆಕ್ಟ್ ಮ್ಯಾಟರ್, ಫೈರ್ ಇನ್ಶೂರೆನ್ಸ್. ಓಕೆ, ಸೊ ಆ ಸಬ್ಜೆಕ್ಟ್ ಮ್ಯಾಟರ್ ಏನಿರುತ್ತೋ ಪರ್ಟಿಕ್ಯುಲರ್ ಆಗಿ ಮೀನ್ಸ್ ಸಮ್ ಪೆಕ್ಯುನಿಯರಿ ಇಂಟ್ರೆಸ್ಟ್ ಇನ್ ದಿ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿ ಇನ್ಶೂರೆನ್ಸ್ ಕಾಂಟ್ರಾಕ್ಟ್. ಕಾಂಟ್ರಾಕ್ಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಇನ್ಶೂರರ್ ಮತ್ತೆ ಇನ್ಶೂರ್ಡ್ ಪಾರ್ಟಿ, ನೀವು ನನಗೆ ಕಾಂಟ್ರಾಕ್ಟ್ ಅಲ್ಲಿ ನಾವಿಬ್ರು ಮಾಡ್ತಾ ಇದ್ದೇವೆ, ಕಾಂಟ್ರಾಕ್ಟ್ ಮಾಡ್ತಾ ಇದ್ದೇವೆ, ಇನ್ಶೂರೆನ್ಸ್ ಕಾಂಟ್ರಾಕ್ಟ್. ಓಕೆ, ಸೊ ನಾನು ನಿಮ್ಮ ಆಫೀಸಿಗೆ ಬಂದಿದ್ದೇನೆ, ನೀವು ಹೇಳ್ತಾ ಇದ್ದೀರಾ ಇನ್ಶೂರೆನ್ಸ್ ಮಾಡಿಸ್ಕೊಡ್ತೇನೆ ಅಂತ. ಸೊ ಸಬ್ಜೆಕ್ಟ್ ಮ್ಯಾಟರ್ ಯಾವುದು? ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಅಥವಾ ಮೆರೈನ್ ಇನ್ಶೂರೆನ್ಸ್, ಫೈರ್ ಇನ್ಶೂರೆನ್ಸ್. ಆ ಸಬ್ಜೆಕ್ಟ್ ಮ್ಯಾಟರ್ ಇಬ್ಬರಿಗೂ ಕ್ಲಿಯರ್ ಆಗಬೇಕು. ಸೊ ಇಬ್ಬರಿಗೂ ಗೊತ್ತಿರಬೇಕು, ನನಗೂ ಗೊತ್ತಿರಬೇಕು, ನಿಮಗೂ ಗೊತ್ತಿರಬೇಕು ಸಬ್ಜೆಕ್ಟ್ ಮ್ಯಾಟರ್ ಯಾವುದು ಅಂತ. ಸೊ ಯಾವುದ್ರ ಬಗ್ಗೆ ನಾವು ಇನ್ಶೂರೆನ್ಸ್ ಮಾಡಿದ್ದೇವೆ, ಪ್ರಾಪರ್ಟಿ ಇದ್ದು, ವೆಹಿಕಲ್ ಇದ್ದು, ಗೋಲ್ಡ್ ಇದ್ದು
ಶಿಪ್ ಇದ್ದು ಅಥವಾ ಬೇರೆ ಏನಾದರೂ ಲೈಫ್ ಇದ್ದು ಹೆಲ್ತ್ ಇದ್ದು ಸಬ್ಜೆಕ್ಟ್ ಮ್ಯಾಟರ್ ಕ್ಲಿಯರ್ ಇರಬೇಕು. ಅವಾಗ ನಮ್ಗೆ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ. ಓಕೆ, ಸೊ ದಟ್ ಈಸ್ ದಿ ಸೆಕೆಂಡ್ ಥಿಂಗ್, ಇನ್ಶೂರೇಬಲ್ ಇಂಟ್ರೆಸ್ಟ್. ಆಮೇಲೆ ಮೂರನೇದು ಇಂಡೆಮ್ನಿಟಿ. Indemnity. So one more principle of insurance is indemnity. What is this indemnity? Compensation. Compensation. Correct? See, in the second point we are saying that insurable interest, where subject matter of the insurance contract is very much important. For example, if I take vehicle insurance, ಎರಡನೇ ಪಾಯಿಂಟ್ ಅಲ್ಲಿ ನಾವು ಏನು ಹೇಳ್ತಾ ಇದ್ದೇವೆ, ಸಬ್ಜೆಕ್ಟ್ ಮ್ಯಾಟರ್ ಇಂಪಾರ್ಟೆಂಟ್. ಸೊ ಅದೇ ಎಕ್ಸಾಂಪಲ್ ನಾವು ಕಂಟಿನ್ಯೂ ಮಾಡೋಣ. ಓಕೆ, ಸೊ ನೀವು ನನಗೆ ಇನ್ಶೂರೆನ್ಸ್ ಮಾಡಿಸ್ಕೊಡ್ತಾ ಇದ್ದೀರಾ, ನಾನು ನಿಮ್ಮ ಆಫೀಸಿಗೆ ಬಂದಿದ್ದೇನೆ ಇನ್ಶೂರೆನ್ಸ್ ಮಾಡಿಸ್ಕೊಡ್ಲಿಕ್ಕೆ. ಸೊ ಇಬ್ಬರು ಸೇರಿ ಒಂದು ಇನ್ಶೂರೆನ್ಸ್ ಮಾಡ್ಕೊಂಡ್ವಿ. ಓಕೆ, ಕಾಂಟ್ರಾಕ್ಟ್ ಮಾಡಿದ್ವಿ. ಸೊ ಕಾಂಟ್ರಾಕ್ಟ್ ಅಲ್ಲಿ ನಾನು ಏನು ಹೇಳ್ತೇನೆ, ನನಗೆ ವೆಹಿಕಲ್ ಇನ್ಶೂರೆನ್ಸ್ ಬೇಕು. ಸೊ ಹೊಸದಾಗಿ ನಾನು ವೆಹಿಕಲ್ ಪರ್ಚೇಸ್ ಮಾಡಿದ್ದೇನೆ, ವೆಹಿಕಲ್ ಇನ್ಶೂರೆನ್ಸ್ ಮಾಡಿಸ್ಬೇಕು. ಸೊ ವೆಹಿಕಲ್ ಇನ್ಶೂರೆನ್ಸ್ ಮಾಡಿಸಿದ್ವಿ, ಕಾಂಟ್ರಾಕ್ಟ್ ಮಾಡ್ಕೊಂಡ್ವಿ. ಸೊ ನೀವು ಹೇಳಿದ್ರಿ ಇಷ್ಟಿಷ್ಟು ತುಂಬೋದು ಬರುತ್ತೆ ಒಂದು ವರ್ಷಕ್ಕೆ, ವೆಹಿಕಲ್ ಇನ್ಶೂರೆನ್ಸಿಗೆ ಒಂದು ವರ್ಷಕ್ಕೆ 2,000 ರೂಪಾಯಿ ಬರುತ್ತೆ, 2 ವೀಲರ್ ವೆಹಿಕಲ್. ಸೊ 2,000 ನೀವು ತುಂಬ್ತಾ ಇರಬೇಕು. ಒಂದು ವೇಳೆ ಏನಾದರೂ ಡ್ಯಾಮೇಜ್ ಅಥವಾ ಲಾಸ್ ಆದರೆ ಅಥವಾ ಏನಾದರೂ ವೆಹಿಕಲ್ ಆಕ್ಸಿಡೆಂಟ್ ಆದರೆ ನಾವು ಕಾಂಪನ್ಸೇಟ್ ಮಾಡಿ ಕೊಡ್ತೇವೆ. ಕರೆಕ್ಟಾ? ಏನು ಹೇಳಿದ್ರೆ ನಾನು ಈಗ, ಏನೇ ಡ್ಯಾಮೇಜ್ ಆದರೂ, ಏನೇ ಲಾಸ್ ಆದರೂ, ಏನೇ ಆಕ್ಸಿಡೆಂಟ್ ಆದರೂ, ಯಾವುದಕ್ಕೆ, ವೆಹಿಕಲ್ಗೆ ಸಂಬಂಧಪಟ್ಟಂತೆ. ಯಾಕಂತ ಹೇಳಿದ್ರೆ ನಮ್ಮ ಸಬ್ಜೆಕ್ಟ್ ಮ್ಯಾಟರ್ ಯಾವ್ದಾಯ್ತು ಈಗ, ವೆಹಿಕಲ್ ಆಯ್ತು. ಸೊ ವೆಹಿಕಲ್ಗೆ ಸಂಬಂಧಪಟ್ಟಂತೆ ಏನೇ ಆಕ್ಸಿಡೆಂಟ್, ಪ್ರಾಬ್ಲಮ್, ಡ್ಯಾಮೇಜ್ ಆದರೂ ನಾವು ಅದನ್ನ ಕ್ಲೇಮ್ ಮಾಡಿ ಕೊಡ್ತೇವೆ. ಸೊ ಏನು ಅವರು ಕ್ಲೇಮ್ ಮಾಡಿ ಕೊಡ್ತೇವೆ ಅಂತ ಹೇಳ್ತಾರೋ ದಟ್ ಇಸ್ ನಥಿಂಗ್ ಬಟ್ ಇಂಡೆಮ್ನಿಟಿ. ಕಾಂಪನ್ಸೇಟಿಂಗ್ ದಿ ಲಾಸ್, compensating the loss due to one or the other reason. Okay, so whenever the particular party, insured party, finds any loss, any damage to the particular subject matter of the insurance contract, it is the duty of the insurer to make settlement, to claim for the loss or the damage. That is called as indemnity. ಯಾವಾಗ ಇನ್ಶೂರರ್ ಮತ್ತೆ ಇನ್ಶೂರ್ಡ್ ನಡುವೆ ಅಗ್ರಿಮೆಂಟ್ ಆಗಿರುತ್ತೋ, ಕಾಂಟ್ರಾಕ್ಟ್ ಆಗಿರುತ್ತೋ, ಯಾವ ವಸ್ತುವಿಗೆ ನಾವು ಇನ್ಶೂರೆನ್ಸ್ ಮಾಡಿಸಿದ್ದೇವೋ ಆ ವಸ್ತುವಿಗೆ ಸಂಬಂಧಪಟ್ಟಂತೆ ಏನಾದರೂ ಡ್ಯಾಮೇಜ್ ಆದರೆ, ಲಾಸ್ ಆದರೆ ಅದನ್ನ ಅವರು ಕಾಂಪನ್ಸೇಟ್ ಮಾಡಿ ಕೊಡಬೇಕು. ಇನ್ಶೂರರ್ ಕಾಂಪನ್ಸೇಟ್ ಮಾಡಿ ಕೊಡಬೇಕು. ಅದನ್ನೇ ನಾವೇನು ಹೇಳ್ತೇವೆ, ಇಂಡೆಮ್ನಿಟಿ ಅಂತ ಹೇಳ್ತೇವೆ. ಕಾಂಪನ್ಸೇಟಿಂಗ್ ದಿ ಲಾಸ್ ಅಂತ ಹೇಳ್ತೇವೆ. ಇಂಡೆಮ್ನಿಟಿ ಅಂತ ಹೇಳಿದ್ರೆ ಕಾಂಪನ್ಸೇಟಿಂಗ್ ದಿ ಲಾಸ್. ಓಕೆ, ಅದು ಇನ್ನೊಂದು ಪ್ರಿನ್ಸಿಪಲ್, ಇನ್ನೊಂದು ರೂಲ್. ಇಲ್ಲದೆ ಯಾರು ಇನ್ಶೂರೆನ್ಸ್ ಮಾಡಿಸ್ಲಿಕ್ಕೆ ಹೋಗುದಿಲ್ಲ, ಅಥವಾ ಗೊತ್ತಾಯ್ತಾ? ಸೊ ನಾವು ನಿಮ್ಮ ಹತ್ರ ಇನ್ಶೂರೆನ್ಸ್ ಮಾಡಿಸ್ಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಮುಂದಾಗೋ ಲಾಸ್ ಅನ್ನು ಮಿನಿಮೈಸ್ ಮಾಡಲಿಕ್ಕೆ. ನೀವೇನಾದ್ರೂ ಇಲ್ಲ ಮುಂದಾಗೋ ಲಾಸ್ ಅನ್ನು ಮಿನಿಮೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆ ರೀತಿಯಾಗಿ ಯಾವುದೇ ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿದ್ರೆ ಯಾರು ಕೂಡ ಇನ್ಶೂರೆನ್ಸ್ ಮಾಡಿಸ್ಲಿಕ್ಕೆ ಹೋಗೋದಿಲ್ಲ ಅಲ್ವಾ? ಸೊ ಅದು ಪ್ರಾಬ್ಲಮ್ ನಂಬರ್ ಅಥವಾ ಪ್ರಿನ್ಸಿಪಲ್ ನಂಬರ್ 3 ಆಗಿದೆ. ಸೊ 4th ಪಾಯಿಂಟ್ ಅಲ್ಲಿ ಹೇಳ್ತಾರೆ ಅವರು, ಸಬ್ರೋಗೇಷನ್. Subrogation. So what is this subrogation? Okay, so ಇಲ್ಲಿ ನೋಡೋಣ. Okay, it refers to, right here only, it refers to the right of the insurer to stand, right of the insurer to stand in the place of the insured, in the place of the insured, place of the insured
after settlement of a claim as far as the right of insured in respect of recovery from an alternative source is involved. Okay, for understanding this much is important. The right of the insurer to stand in the place of the insured whenever damage, loss takes place, and till they get the recovery, till they recover the amount for that loss. Okay, so ಈ ಪ್ರಿನ್ಸಿಪಲ್ ಅಲ್ಲಿ ಏನು ಹೇಳ್ತಾರೆ ಅಂತಂದ್ರೆ subrogation, it refers to the right of the insurer to stand in the place of the insured. Now I am the insured party and you are the insurer. ಅದೇ ಎಕ್ಸಾಂಪಲ್ ಅನ್ನ ಕಂಪ್ಲೀಟ್ ಮಾಡೋಣ. ನೀವು ಇನ್ಶೂರರ್, ನಾನು ಇನ್ಶೂರ್ಡ್ ಪಾರ್ಟಿ. ಯಾಕಂತ ಹೇಳಿದ್ರೆ ನಾನು ಇನ್ಶೂರೆನ್ಸ್ ಸರ್ವಿಸ್ ತಗೊಂಡಿದ್ದೇನೆ ನಿಮ್ಮ ಹತ್ರ. ಈ ಪ್ರಿನ್ಸಿಪಲ್ ಅಲ್ಲಿ ಏನು ಹೇಳ್ತಾರೆ ಅವರು, ಈಗ ನಾನು ಇನ್ಶೂರ್ಡ್ ಪಾರ್ಟಿ, ಓಕೆ, ವೆಹಿಕಲ್ ಇನ್ಶೂರೆನ್ಸ್ ನಾನು ಮಾಡಿಸಿದ್ದೆ ನಿಮ್ಮ ಹತ್ರ. ವೆಹಿಕಲ್ ಇನ್ಶೂರೆನ್ಸ್ ಮಾಡಿಸಿದವಾಗ ಏನಾಯಿತು, 1 ವರ್ಷ 2 ವರ್ಷ ಆದಮೇಲೆ ಏನು ಆಕ್ಸಿಡೆಂಟ್ ಆಗಿ ಡ್ಯಾಮೇಜ್ ಆಯಿತು. ಆವಾಗ ನೀವೇನು ಇನ್ಶೂರರ್ ಇರ್ತೀರೋ ಆ ಡ್ಯಾಮೇಜ್ ಅಥವಾ ಲಾಸ್ ಏನಾಗಿರುತ್ತೋ ನೀವು ಇನ್ಶೂರರ್ ಇದ್ದವರು ಇನ್ಶೂರ್ಡ್ ಪಾರ್ಟಿ ಪ್ಲೇಸಲ್ಲಿ ನಿಂತ್ಕೊಂಡು ವಿಚಾರ ಮಾಡಬೇಕು. ಓಕೆ, ಸೊ ನನಗಾಗಿರೋ ಪ್ರಾಬ್ಲಮ್ ಏನಾಗಿದ್ರು ಅಥವಾ ಡ್ಯಾಮೇಜ್ ಅಥವಾ ಲಾಸ್ ಏನಾಗಿದ್ದು, ನೀವು ಇನ್ಶೂರರು ಇನ್ಶೂರ್ಡ್ ಪಾರ್ಟಿ ಪ್ಲೇಸಲ್ಲಿ ನಿಂತ್ಕೊಂಡು ವಿಚಾರ ಮಾಡಬೇಕು. ಅವಾಗ ನಮಗೆ ಗೊತ್ತಾಗುತ್ತೆ ಆಕ್ಚುಯಲ್ ಆಗಿ ಏನು ಡ್ಯಾಮೇಜ್ ಆಗಿದೆಯೋ, ಏನು ಲಾಸ್ ಆಗಿದೆಯೋ ಅದನ್ನು ನಾವು ಹೇಗೆ ರಿಕವರ್ ಮಾಡಿಕೊಡ್ಬೇಕಂತ. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ಪ್ರಿನ್ಸಿಪಲ್ ಆಫ್ subrogation. Otherwise you will not come to know the actual loss or damage incurred by the insured party. ಅದಕ್ಕೆ ನಾನು ಲಾಸ್ಟ್ ಕ್ಲಾಸಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದು, ವೆಹಿಕಲ್ ನಾವು ರೈಡ್ ಮಾಡ್ತಾ ಇದ್ದೆ, ಬೈಕ್ ರೈಡ್ ಮಾಡ್ತಾ ಇದ್ದೆ ಅಥವಾ ನೀವು ಕಾರ್ ಡ್ರೈವ್ ಮಾಡ್ತಾ ಇದ್ದೀರಾ, ನಿಮ್ಮ ಇನ್ಶೂರೆನ್ಸ್, ನಿಮ್ಮ RC, ನಿಮ್ಮ ಲೈಸೆನ್ಸ್ ಇವೆಲ್ಲವೂ ಕೂಡ ಕರೆಕ್ಟ್ ಆಗಿದೆ ಅಂತ ನೋಡ್ಕೋಬೇಕು. ರೀಸನ್ ಏನಂತ ಹೇಳಿದರೆ, ಲಾಸ್ ಮುಂದೇನಾದರೂ ಡ್ಯಾಮೇಜ್ ಅಥವಾ ಲಾಸ್ ಅಥವಾ ಏನಾದರೂ ಬೈ ಮಿಸ್ಟೇಕ್ ಆಕ್ಸಿಡೆಂಟ್ ಆಗಿದ್ರೆ ಅದನ್ನು ಕಾಂಪನ್ಸೇಟ್ ಮಾಡ್ಕೋಬೇಕು. ಸೊ ಅದನ್ನೇ ಅವರು ಸಬ್ರೋಗೇಷನ್ ಅಂತ ಹೇಳ್ತಾರೆ. ಸೊ ಇಟ್ ಇಸ್ ದ ರೈಟ್ ಆಫ್ ದಿ ಇನ್ಶೂರರ್ ಟು ಸ್ಟ್ಯಾಂಡ್ ಇನ್ ದಿ ಪ್ಲೇಸ್ ಆಫ್ ದಿ ಇನ್ಶೂರ್ಡ್ so that they can recover the amount of the damaged property, or so that they can compensate the loss happened incurred because of the damage. Okay, so ಅಲ್ಲಿ ಇನ್ಶೂರರ್ ಆದವರು ನೀವು, ನಾನು ನಿಮ್ಮ ಹತ್ರ ಇನ್ಶೂರೆನ್ಸ್ ತಗೊಂಡಿದ್ದೇನೆ, ನೀವು ನನ್ನ ಜಾಗದಲ್ಲಿ ನಿಂತುಕೊಂಡು ವಿಚಾರ ಮಾಡೋದು, ಎಷ್ಟು ಡ್ಯಾಮೇಜ್ ಆಗಿದೆಯೋ, ಎಷ್ಟು ಲಾಸ್ ಆಗಿದೆಯೋ ಅದನ್ನ ಕಾಂಪನ್ಸೇಟ್ ಮಾಡಿ ಕೊಡೋದು. ಅದಕ್ಕೆ ನಾವು ಸಬ್ರೋಗೇಷನ್ ಅಂತ ಹೇಳ್ತೇವೆ. ಓಕೆ, ಸೊ ದೆನ್ ನಂಬರ್ 5 we have contribution. So what is to be contributed here? Contribution. Here contribution refers to, this term is used or this is taken as one of the principles of insurance because of more than one party involved in the insurance agreement. ಓಕೆ, ಸೊ ಕೆಲವೊಮ್ಮೆ ಏನಾಗುತ್ತೆ, ಕಾಮನ್ ಆಗಿ ನಾವು ಇದನ್ನ ಬಿಸ್ನೆಸ್ ಅಲ್ಲಿ ನೋಡ್ತೇವೆ. ಏನಾಗುತ್ತೆ ಅಂತ ಹೇಳಿದ್ರೆ, ಒಬ್ಬರೇ ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿರೋದಿಲ್ಲ, ಜಾಯಿಂಟ್ ಪಾಲಿಸಿ ತಗೊಂಡಿರ್ತಾರೆ. ಜಾಯಿಂಟ್ ಪಾಲಿಸಿ ಅಂತ ಹೇಳಿದ್ರೆ ಒಬ್ಬರಿಗಿಂತ ಹೆಚ್ಚು ಇದ್ದಾವಾಗ ಅದನ್ನು ನಾವು ಜಾಯಿಂಟ್ ಪಾಲಿಸಿ ಅಂತ ಹೇಳ್ತೇವೆ. ಓಕೆ, ಸೊ ಜಾಯಿಂಟ್ ಪಾಲಿಸಿ ತಗೊಂಡಾಗ, ಕರೆಕ್ಟ್, ಜಾಯಿಂಟ್ ಪಾಲಿಸಿ ಅಥವಾ ಇಬ್ಬರು ಜನ ಸೇರಿ ಒಂದು ಪಾಲಿಸಿ ತಗೊಂಡಿದ್ದಾರೆ ಟು ಮಿನಿಮೈಸ್ ದಿ ಲಾಸ್. ನಾರ್ಮಲಿ ಇಟ್ ಹ್ಯಾಪನ್ಸ್ ಇನ್ ದಿ ಕೇಸ್ ಆಫ್ ಬಿಸ್ನೆಸ್ ಆಕ್ಟಿವ್ಸ್. ಒಂದು ಬಿಸ್ನೆಸ್ ಮಾಡುವಾಗ ಅಲ್ಲಿ ನಮ್ಗೆ ಏನಾದರೂ ಒಂದು ಲಾಸ್ ಆಗುತ್ತೋ ಅನ್ನೋ ಹೆದರಿಕೆ ಇರುತ್ತೆ, ಡ್ಯಾಮೇಜ್ ಆಗುತ್ತೋ ಅನ್ನೋ ಹೆದರಿಕೆ ಇರುತ್ತೆ. ಅವಾಗ ಆ ಬಿಸ್ನೆಸ್ ಅಲ್ಲಿ ಇಬ್ರು ಸೇರ್ಕೊಂಡು ಬಿಸ್ನೆಸ್ ಮಾಡಿರ್ತಾರೆ. ಸೊ ಇಬ್ರು ಸೇರ್ಕೊಂಡು ಬಿಸ್ನೆಸ್ ಮಾಡಿದವಾಗ ಒಂದು ಇನ್ಶೂರೆನ್ಸ್ ಅನ್ನು ತಗೊಂಡಿರ್ತಾರೆ, ಪ್ರಾಪರ್ಟಿಗೂ ಅಥವಾ ಬೇರೆ ಯಾವುದೋ ಇನ್ಶೂರೆನ್ಸ್ ತಗೊಂಡಿರ್ತಾರೆ. ಓಕೆ, ಒಂದು ಇನ್ಶೂರೆನ್ಸ್ ತಗೊಂಡಿರ್ತಾರೆ. ಸಪೋಸ್ ಏನಾದರೂ ಲಾಸ್ ಆಯಿತು, ಅಲ್ಲಿ ಡ್ಯಾಮೇಜ್ ಆಯಿತು, ಅವಾಗ ಇಬ್ರು ಕೂಡ, ಎರಡು ಇನ್ಶೂರ್ಡ್ ಪಾರ್ಟಿ ಕೂಡ ಈಕ್ವಲ್ ಆಗಿ ಕಾಂಟ್ರಿಬ್ಯೂಷನ್ ಮಾಡಬೇಕು. ಅಂದ್ರೆ ನಾನು ಮತ್ತು ನೀವು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ,
ಓಕೆ. ಸೊ ನಮ್ಮ ಬಿಸ್ನೆಸ್ ಒಂದು ಅಲ್ಲಿ ನಾವು ಒಂದು ಪ್ರಾಪರ್ಟಿ ಇನ್ಶೂರೆನ್ಸ್ ಮಾಡಿಸಿದ್ದೇವೆ ಅಥವಾ ಒಂದು ಫೈರ್ ಇನ್ಶೂರೆನ್ಸ್ ಮಾಡಿಸಿದ್ದೇವೆ. ಓಕೆ. ಸೊ ಏನಾಯ್ತು, ಯಾವುದೋ ಒಂದು ದಿವಸ ನಮಗೆ ಗೊತ್ತಿಲ್ಲದೆ ಫೈರ್ ಟುಕ್ ಪ್ಲೇಸ್, ನಮ್ಮ ಗೋಡಾನಿಗೂ ಅಥವಾ ನಮ್ಮ ಬಿಸ್ನೆಸ್ ಅಸೆಟ್ಟಿಗೂ ಬೆಂಕಿ ಬಿದ್ದು ಅಲ್ಲಿ ಲಾಸ್ ಆಯಿತು, ಡ್ಯಾಮೇಜ್ ಆಯಿತು. ಅವಾಗ ನಾವಿಬ್ಬರೂ ಕೂಡ ಕಾಂಟ್ರಿಬ್ಯೂಷನ್ ಮಾಡಬೇಕು. ಬೋತ್ ಆಫ್ ಅಸ್ ಮಸ್ಟ್ ಕಾಂಟ್ರಿಬ್ಯೂಟ್. ಇಲ್ಲ ಅವನಿದ್ದಾಗ ಆದದ್ದು, ನಾನು ಆ ದಿವಸ ಇಲ್ಲಾಗಿತ್ತು, ನಾನು ಮನೆಯಲ್ಲಿದ್ದೆ, ನನಗೆ ಗೊತ್ತಿಲ್ಲ, ಸೊ ಅವನು ಒಬ್ಬನೇ ನೋಡ್ಕೋಬೇಕು, ನೋ, ಹಾಗಾಗೋದಿಲ್ಲ. ಅಥವಾ ನಾನೇನು ಹೇಳುದು, ಇಲ್ಲ ನಾನಿಲ್ಲಾಗಿತ್ತು, ನಾನು ಬೇರೆ ವರ್ಕಿಂದ ಬೇರೆ ಕಡೆ ಹೋಗಿದ್ದೆ, ಅವರೇ ಇದ್ರು, ನನ್ನ ಪಾರ್ಟ್ನರ್ ಇದ್ರು ಅಲ್ಲಿ ಬಿಸ್ನೆಸ್ ಅದು ಲಾಸ್ ಆಗುವಾಗ, ಸೊ ಅವರೇ ಅದಕ್ಕೆ ರೆಸ್ಪಾನ್ಸಿಬಲ್ ಅಂತ ಹೇಳಲಿಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಹೇಗೆ ನಾವು ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಬಂದವಾಗ ಇಬ್ರು ಸೇರಿ ಹಂಚ್ಕೋತೇವೋ, ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತೇವೋ ಈಕ್ವಲ್ ಆಗಿ, ಹಾಗೆ ಲಾಸ್ ಆದವಾಗೂ ಕೂಡ ಇಬ್ರು ಕಾಂಟ್ರಿಬ್ಯೂಟ್ ಮಾಡಬೇಕು. ಸೊ ನಾನು ಕಾಂಟ್ರಿಬ್ಯೂಟ್ ಮಾಡಬೇಕು, ನೀವು ಕಾಂಟ್ರಿಬ್ಯೂಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ನಾವಿಬ್ರು ಸೇರಿ ಆ ಬಿಸ್ನೆಸ್ ಅನ್ನು ಮಾಡಿರ್ತೇವೆ. ಸೊ ಇದನ್ನೇ ನಾವೇನು ಹೇಳ್ತೇವೆ, ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೇವೆ. ಕಾಂಟ್ರಿಬ್ಯೂಷನ್, ಪ್ರಿನ್ಸಿಪಲ್ ಆಫ್ ಕಾಂಟ್ರಿಬ್ಯೂಷನ್. ಸೊ ಮೇಕ್ ಶ್ಯೂರ್ ದಟ್ ಬೋತ್ ದಿ ಪಾರ್ಟೀಸ್ ಆರ್ ಈಕ್ವಲಿ ಕಾಂಟ್ರಿಬ್ಯೂಟಿಂಗ್ ಫಾರ್ ದಿ ಲಾಸ್, ಟುವರ್ಡ್ಸ್ ದಿ ಲಾಸ್. ಸೊ ಏನ್ ಹೇಳ್ತೀವಿ, ಎರಡೂ ಪಾರ್ಟಿಗಳು ಕೂಡ, ಎರಡೂ ಇನ್ಶೂರ್ಡ್ ಪಾರ್ಟಿಗಳು ಕೂಡ ಲಾಸ್ ಏನಾಗಿದೆಯೋ, ಡ್ಯಾಮೇಜ್ ಏನಾಗಿದೆಯೋ ಅದಕ್ಕೆ ಈಕ್ವಲ್ ಆಗಿ ಕಾಂಟ್ರಿಬ್ಯೂಟ್ ಮಾಡಬೇಕು. ಅದನ್ನೇ ಹೇಳ್ತಾರೆ ಪ್ರಿನ್ಸಿಪಲ್ ಆಫ್ ಕಾಂಟ್ರಿಬ್ಯೂಷನ್ ಅಂತ. ಓಕೆ. ದೆನ್ ನಂಬರ್ 6, sixth rule, they say that mitigation. Okay. Okay, one more is there. Before mitigation, utmost good faith is over, insurable interest is over, indemnity is over, okay, subrogation is over, contribution is over. Then one more is there, proximate clause. Proximate clause. Okay. So what is this proximate clause? I write here proximate clause. Okay. According to this clause, better I tell you generally what is this proximate clause. According to this clause, claim is compensated, insurance claim is compensated only to the property or only to the good which is insured by the insurance party. Okay, hoping that you are getting. According to this clause, claim is compensated. ಈ ಕ್ಲಾಸ್ ಪ್ರಕಾರ ಇನ್ಶೂರೆನ್ಸ್ ಕ್ಲೇಮು ಯಾವುದಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವುದಕ್ಕೆ ನೀವು ಇನ್ಶೂರೆನ್ಸ್ ಮಾಡಿಸಿರ್ತೀರೋ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಲಾಸ್ ಅಥವಾ ಡ್ಯಾಮೇಜ್ ಆದರೆ ಅದನ್ನಷ್ಟೇ ಕಾಂಪನ್ಸೇಟ್ ಮಾಡ್ತಾರೆ, ಉಳಿದಿದ್ದಕ್ಕಲ್ಲ. ಈಗ ಫಾರ್ ಎಕ್ಸಾಂಪಲ್, ನಾನು ಒಂದು ಲೈಫ್ ಇನ್ಶೂರೆನ್ಸ್ ಮಾಡಿಸಿದ್ದೇನೆ. ಓಕೆ, ನಿಮ್ಮ ಹತ್ರ ಬಂದು ಒಂದು ಲೈಫ್ ಇನ್ಶೂರೆನ್ಸ್ ಮಾಡಿಸಿದ್ದೇನೆ ಅಥವಾ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ದೇನೆ ಅಂದ್ರೆ ನನ್ನ ಹೆಲ್ತಿಗೆ ಸಂಬಂಧಪಟ್ಟಂತೆ ಏನೇ ಪ್ರಾಬ್ಲಮ್ ಆದರೂ ಕೂಡ ನೀವು ಕ್ಲೇಮ್ ಮಾಡಿ ಕೊಡಬಹುದು ಅಲ್ವಾ. ಸೊ ನಾನು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ದೇನೆ, ನನ್ನ ವೆಹಿಕಲ್ ಆಕ್ಸಿಡೆಂಟ್ ಆಗಿ ಡ್ಯಾಮೇಜ್ ಆಗಿದೆ. ಸೊ ನಾನು ನಿಮ್ಮ ಹತ್ರ ಬಂದ್ಕೊಂಡು ನಾನೇನು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ದೆ, ಬಟ್ ನನ್ನ ಹೆಲ್ತ್ ಏನು ಪ್ರಾಬ್ಲಮ್ ಆಗಿಲ್ಲ, ಬಟ್ ನನ್ನ ಬೈಕ್ ಆಕ್ಸಿಡೆಂಟ್ ಆಗಿ ಡ್ಯಾಮೇಜ್ ಆಗಿದೆ, ಸೊ ಅದನ್ನು ಅದಕ್ಕೆ ಕ್ಲೇಮ್ ಮಾಡಿಕೊಡಿ ಅಂತ ಕೇಳಲಿಕ್ಕೆ ಆಗುತ್ತೆ. ಸೊ ದ್ಯಾಟ್ ರೂಲ್ ಇಸ್ ನಾಟ್ ದೇರ್, ದ್ಯಾಟ್ ಪ್ರಿನ್ಸಿಪಲ್ ಇಸ್ ನಾಟ್ ದೇರ್. Okay, subject must is very much clarified. For that subject matter, any perils, dangers, damage, loss occurred, that is to be compensated, not other subject matter. So that is what proximate clause. ಯಾವ ಸಬ್ಜೆಕ್ಟ್ ಮ್ಯಾಟರ್ ನೀವು ಇನ್ಶೂರೆನ್ಸ್ ಮಾಡಿರ್ತೀರೋ, ಅದು ಮೆರೈನ್ ಇನ್ಶೂರೆನ್ಸ್ ಇರ್ಬೋದು, ಫೈರ್ ಇನ್ಶೂರೆನ್ಸ್ ಇರ್ಬೋದು, ಲೈಫ್ ಇನ್ಶೂರೆನ್ಸ್ ಇರ್ಬೋದು, ವೆಹಿಕಲ್ ಇನ್ಶೂರೆನ್ಸ್ ಇರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡ್ಯಾಮೇಜ್ ಲಾಸ್ ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡ್ಯಾಮೇಜ್ ಅಥವಾ ಲಾಸ್ ಆದರೆ ಅದನ್ನ ಕಾಂಪನ್ಸೇಟ್ ಮಾಡಿ ಕೊಡ್ತಾರೆ ಬಿಟ್ರೆ, ಬೇರೆ ಯಾವುದೋ ನೀವು ಡ್ಯಾಮೇಜ್ ಅಥವಾ ಲಾಸ್ ಆಗಿ ಸೊ ಅದಕ್ಕೆ ನನಗೆ ಕಾಂಪನ್ಸೇಟ್ ಮಾಡಿಕೊಡಿ ಅಂತ ಹೇಳಿದ್ರೆ, ಸೊ ದ್ಯಾಟ್ ಈಸ್ ನಾಟ್
permissible as per this principle, that is proximate clause. ಓಕೆ, ಯಾವ ಬಗ್ಗೆ ನೀವು ಇನ್ಶೂರೆನ್ಸ್ ಮಾಡಿರ್ತೀರೋ ಸಬ್ಜೆಕ್ಟ್ ಮ್ಯಾಟರ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಲಾಸ್ ಡ್ಯಾಮೇಜ್ ಆದರೆ ಕಾಂಪನ್ಸೇಟ್ ಮಾಡಿ ಕೊಡ್ತಾರೆ. ಬೇರೆ ಯಾವುದೋ ಡ್ಯಾಮೇಜ್ ಲಾಸ್ ಆಗಿದೆ ಅಂತ ಅದಕ್ಕೆ ನೀವು ಕಾಂಪನ್ಸೇಷನ್ ಕೇಳಲಿಕ್ಕೆ ಆಗೋದಿಲ್ಲ. ಸೊ ದ್ಯಾಟ್ ಈಸ್ ಪ್ರಾಕ್ಸಿಮೇಟ್ ಕ್ಲಾಸ್. ದೆನ್ ಲಾಸ್ಟ್ ಪಾಯಿಂಟ್ ವಿ ಹ್ಯಾವ್, ದಟ್ ಈಸ್ mitigation. So what is this mitigation? Mitigation. So last classes we have seen, we take all the insurance services just to minimize the loss. Just to minimize the loss. So it is the duty of the insurer, okay? It is the duty of the insurer to give all the details about the insurance services. At the same time, it is the duty of the insured party to minimize the loss. To minimize the loss. To find the necessary steps to minimize the loss. ಹೇಗೆ ಇನ್ಶೂರರ್ ಒಂದು ಡ್ಯೂಟಿ ಇರುತ್ತೋ ಅದೇ ಎಕ್ಸಾಂಪಲ್ ಹೇಳ್ತೇನೆ. ಈಗ ನೀವು ಇನ್ಶೂರರ್, ನಾನು ಇನ್ಶೂರ್ಡ್ ಪಾರ್ಟಿ. ಯಾಕಂತ ಹೇಳಿದ್ರೆ ನೀವು ನನಗೆ ಇನ್ಶೂರೆನ್ಸ್ ಸರ್ವಿಸ್ ಕೊಡ್ತಾ ಇದ್ದೀರಾ, ನೀವು ಇನ್ಶೂರರ್, ನಾನು ಇನ್ಶೂರ್ಡ್ ಪಾರ್ಟಿ, ಇನ್ಶೂರೆನ್ಸ್ ತಗೊಳ್ತಾ ಇದ್ದೇನೆ. ನೀವು ಹೇಗೆ ಒಂದು ಇನ್ಶೂರೆನ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತೀರೋ, ಯಾವ ರೀತಿಯಾಗಿ ನಾನು ಯಾವ ಇನ್ಶೂರೆನ್ಸ್ ಮಾಡಲಿಕ್ಕೆ ಹೊರಟಿದ್ದೀನೋ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತೀರೋ ನಿಮ್ಮ ಡ್ಯೂಟಿನೋ, ಹಾಗೆ ನನ್ನ ಡ್ಯೂಟಿ ಏನು, ಇನ್ಶೂರ್ಡ್ ಪಾರ್ಟಿ ನನ್ನ ಡ್ಯೂಟಿ ಏನು, ನನ್ನ ಡ್ಯೂಟಿ ಏನು ಅಂತ ಹೇಳಿದ್ರೆ ಒಂದು ಲಾಸ್ ಅನ್ನ ಮಿನಿಮೈಸ್ ಮಾಡಲಿಕ್ಕೆ ಏನೇನು ಸ್ಟೆಪ್ಸ್ ಇದೆಯೋ ಅವೆಲ್ಲವನ್ನು ಕೂಡ ಫಾಲೋ ಅಪ್ ಮಾಡೋದು, ಅದು ನನ್ನ ಡ್ಯೂಟಿ. ದಟ್ ಈಸ್ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ಆಫ್ ಮಿಟಿಗೇಷನ್. ಕೆಲವೊಮ್ಮೆ ನಮಗೆ ಗೊತ್ತಿರುತ್ತೆ ಏನು ಅಂತ ಹೇಳಿದ್ರೆ, ನಾನೇ ಎಕ್ಸಾಂಪಲ್ ನಂದೇ ತಗೊಳ್ತೇನೆ. ಐ ಆಮ್ ನಾಟ್ ಗೋಯಿಂಗ್ ಟು ಟೇಕ್ ಎನಿ ಸ್ಟೂಡೆಂಟ್ಸ್ ಎಕ್ಸಾಂಪಲ್. ಸಮಟೈಮ್ಸ್ ಐ ನೋ ದ್ಯಾಟ್ when I am riding bike, it is the rule that we should always move from the left side. So ನನಗೊಂದು ರೂಲ್ ಗೊತ್ತಿದೆ, ಏನಂತ ಹೇಳಿದ್ರೆ ಯಾವಾಗ ನಾವು ಬೈಕ್ ಅನ್ನ ರೈಡ್ ಮಾಡ್ತೇನೋ, ಬೈಕ್ ಅನ್ನ ಓಡಿಸ್ತೇನೋ ರೋಡಲ್ಲಿ, ಯಾವಾಗ ಲೆಫ್ಟ್ ಅಲ್ಲಿ ಹೋಗೋದಂತ ನನಗೆ ಗೊತ್ತಿದ್ದು ಕೂಡ ನಾನು ಬೈಕ್ ಅನ್ನ ರೈಟ್ ಅಲ್ಲೇ ಹೊಡ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರೆ ಇಟ್ ಈಸ್ ಸಮ್ ವಾಟ್ ಅವರ್ ನೆಗ್ಲಿಜೆನ್ಸಿ. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ವಿ ಆರ್ ನಾಟ್ ಫಾಲೋವಿಂಗ್ ದಿ ಸ್ಟೆಪ್ಸ್ ಟು ಮಿನಿಮೈಸ್ ದಿ ಲಾಸಸ್. ಸೊ ಆ ಲಾಸ್ ಅನ್ನು ಮಿನಿಮೈಸ್ ಮಾಡಲಿಕ್ಕೆ ನಾನು ಸ್ಟೆಪ್ಸ್ ಅನ್ನು ಫಾಲೋ ಮಾಡೋದಿಲ್ಲ. ನನಗೆ ಗೊತ್ತಿದೆ ಬೈಕ್ ಅನ್ನು ಓಡಿಸುವಾಗ ರೋಡಲ್ಲಿ ಲೆಫ್ಟ್ ಅಲ್ಲೇ ಹೋಗ್ಬೇಕಂತ ಗೊತ್ತಿದೆ, ಆದರೂ ಕೂಡ ನಾನು ರೈಟ್ ಅಲ್ಲಿ ಹೋಗ್ಬೋದು. ಕೆಲವೊಮ್ಮೆ ಏನಾಗುತ್ತೆ, ನಾವು ಏನು ಇನ್ಶೂರೆನ್ಸ್ ಮಾಡಿಸಿರ್ತೀವೋ ಕೆಲವೊಂದು ಎಕ್ಸ್ಪೆಕ್ಟೆಡ್ ನಮ್ಗೆ ಗೊತ್ತಿರುತ್ತೆ, ಇಂಥ ಲಾಸ್ ಆಗಬಹುದು ಅಂತ. ಅದು ಗೊತ್ತಿದ್ದು ಕೂಡ ಅದನ್ನು ನಾವು ನೆಗ್ಲೆಕ್ಟ್ ಮಾಡೋದು, ಇಗ್ನೋರ್ ಮಾಡೋದು. ಸೊ ಹಾಗಾಗಬಾರ್ದು. ಸೊ ಇನ್ಶೂರರ್ ಹೇಗೆ ನಮಗೆ ಪಾಲಿಸಿ ಬಗ್ಗೆ, ಇನ್ಶೂರೆನ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತಾರೋ ಅವ್ರ ಡ್ಯೂಟಿ, ನಾನು ಇನ್ಶೂರ್ಡ್ ಆದವನು ಕೂಡ ನನ್ನ ಡ್ಯೂಟಿ ಏನಂತ ಹೇಳಿದ್ರೆ ಲಾಸ್ ಅನ್ನ ಹೇಗೆ ಮಿನಿಮೈಸ್ ಮಾಡಬಹುದು, 100% ಲಾಸ್ ಇರೋದು, ರಿಸ್ಕ್ ಇರೋದನ್ನ ಹೇಗೆ 10% ತರಬಹುದು, 5% ತರಬಹುದು ಅಲ್ವಾ. ಏನು ಒಂದು 50 ಲಕ್ಷ ಲಾಸ್ ಆಗೋದನ್ನ ಒಂದು 10 ಲಕ್ಷಕ್ಕೆ, ಒಂದು 5 ಲಕ್ಷಕ್ಕೆ ಹೇಗೆ ಮಿನಿಮೈಸ್ ಮಾಡಬಹುದು, ಅದು ನನ್ನ ಡ್ಯೂಟಿ. ಆ ಸ್ಟೆಪ್ಸ್ ಎಲ್ಲ ನಾನು ತಿಳ್ಕೊಂಡಿರ್ಬೇಕು. ಹೇಗೆ ಅದನ್ನು ನಾನು ಕಡಿಮೆ ಮಾಡಬಹುದು, ಲಾಸ್ ಅನ್ನು ಹೇಗೆ ಕಡಿಮೆ ಮಾಡಬಹುದು. ತುಂಬಾ ಸಲ ನಮ್ಗೆ ಗೊತ್ತಿದೆ, ಎಷ್ಟೋ ಲಾಸ್ಗಳು ಕೂಡ ಆದ್ಮೇಲೆ ನಾವು ಹೇಳ್ತೇವೆ, ಲಾಸ್ ಆದ್ಮೇಲೆ ಹೇಳ್ತೇವೆ ನನಗೆ ಆ ಲಾಸ್ ಆಗತ್ತಂತ ಗೊತ್ತಿತ್ತು ಅಂತ ಹೇಳ್ತೇವೆ. ಸೊ ಗೊತ್ತಿದ್ದವರು ಯಾಕೆ ನಾವು ಸ್ಟೆಪ್ಸ್ ತಗೊಂಡಿಲ್ಲ, ಯಾಕೆ ನಾವು ಪ್ರಿಕಾಷನರಿ ಮೆಷರ್ಸ್ ತಗೊಂಡಿಲ್ಲ. ಸೊ ತಗೊಂಡಿದ್ರೆ ಏನಾಗ್ತಿತ್ತು, ಪ್ರಿಕಾಷನರಿ ಮೆಷರ್ಸ್ ಲಾಸ್ ಅಂತೂ ಆಗ್ತಿತ್ತು ಬಿಡಿ, ಆಗೋದೇ ಇಲ್ಲ ಅಂತ ನಾನು ಹೇಳೋದಿಲ್ಲ, ಬಟ್ ಒಂದು ಸ್ವಲ್ಪ ಪ್ರಮಾಣದಲ್ಲಿ ನಾವು ಕಡಿಮೆ ಮಾಡ್ಬೋದಿತ್ತು, ಒಂದು 50% ಕಡಿಮೆ ಮಾಡ್ಬೋದಿತ್ತು. ಇದನ್ನೇ ನಾವು ನಮ್ಮ ನೆಗ್ಲಿಜೆನ್ಸಿ ಅಂತ ಹೇಳೋದು, ಇಗ್ನೋರೆನ್ಸ್ ಅಂತ ಹೇಳೋದು. ಸೊ ಎಷ್ಟೋ ಸಲ ನಮ್ಮ ನೆಗ್ಲಿಜೆನ್ಸಿಯಿಂದಲೇ ನಾವು ಪ್ರಾಬ್ಲಮ್ ಮಾಡ್ಕೊಳ್ತೇವೆ. ಸೊ ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಇನ್ಶೂರ್ಡ್ ಟು ಫಾಲೋ ದಿ ನೆಸೆಸರಿ ಸ್ಟೆಪ್ಸ್ ಸೊ ದಟ್ ಹಿ ಕ್ಯಾನ್ ಮಿಟಿಗೇಟ್ ದಿ ಲಾಸ್, ಹಿ ಕ್ಯಾನ್ ಮಿನಿಮೈಸ್ ದಿ ಲಾಸ್. ಸೊ ನಮ್ಮ ಜಾಗ್ರತೆ ಏನು ಅಂತ ಹೇಳಿದ್ರೆ, ಏನೇನು ಸ್ಟೆಪ್ಸ್ ಇದೆಯೋ ಲಾಸ್ ಅನ್ನು ಮಿನಿಮೈಸ್ ಮಾಡಲಿಕ್ಕೆ ಆ ಸ್ಟೆಪ್ಸ್ ಅನ್ನು ನಾವು ಫಾಲೋ ಮಾಡಬಹುದು. ಓಕೆ, ಸೊ ಅದು ಕೂಡ ಇನ್ಶೂರೆನ್ಸ್ ಒಂದು ಪ್ರಿನ್ಸಿಪಲ್.
ಬರೀ ನಾವು ಇನ್ಶೂರೆನ್ಸ್ ಮಾಡಿಸಿದ್ದೇವೆ ಅಂತ ಇನ್ಶೂರರ್ ಅಷ್ಟೇ ಎಲ್ಲದಕ್ಕೂ ಕಾರಣ ಅಲ್ಲ. ಸೊ ನಿಮ್ಮ ಹತ್ರ ನಾನು ಇನ್ಶೂರೆನ್ಸ್ ಮಾಡಿಸಿದ್ದೀನಿ ಅಂತ ಹೇಳಿದ್ರೆ ಎಲ್ಲದಕ್ಕೂ ನೀವೇ ಕಾರಣ ಅಲ್ಲ, ಎಲ್ಲದಕ್ಕೂ ನೀವೇ ಜವಾಬ್ದಾರರಾಗಿರುವುದಿಲ್ಲ. ನನ್ನ ಜವಾಬ್ದಾರಿನೂ ಇರುತ್ತೆ, ಅದನ್ನು ಕೂಡ ನಾನು ಫಾಲೋ ಮಾಡಬೇಕು. ಓಕೆ, ಸೊ ಆಲ್ ದೀಸ್ ಆರ್ ದಿ ಪ್ರಿನ್ಸಿಪಲ್ಸ್ ಆಫ್ insurance. Okay, so utmost good faith, it is also called as jubilee fidei, insurable interest, indemnity, subrogation, contribution, proximate clause, mitigation. Okay, ಇವೆಲ್ಲವೂ ಕೂಡ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾವು ಇನ್ಶೂರೆನ್ಸ್ ಮಾಡುವಾಗ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಟೈಪ್ಸ್ ಆಫ್ ಇನ್ಶೂರೆನ್ಸ್ ಅನ್ನು ಡಿಸ್ಕಸ್ ಮಾಡೋಣ. ಯಾವ್ಯಾವ ಟೈಪ್ಸ್ ಬರುತ್ತೆ, ಅದರ ಮೀನಿಂಗ್ ಏನು, ಆಮೇಲೆ ಆ ಟೈಪ್ಸ್ ಇದ್ದು ಡಿಫರೆನ್ಸ್ ಇದೆ, ಅಷ್ಟನ್ನ ಡಿಸ್ಕಸ್ ಮಾಡಿದ್ರೆ ಇನ್ಶೂರೆನ್ಸ್ ಮುಗಿಯುತ್ತೆ. ಸೊ ನೆಕ್ಸ್ಟ್ ಸರ್ವಿಸ್ ನೋಡೋಣ, ವೇರ್ ಹೌಸಿಂಗ್, ಟ್ರಾನ್ಸ್ಪೋರ್ಟೇಷನ್ ಏನೋ ಇದೆ, ಸೊ ಅದನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ವಿತ್ ದಿಸ್ ಐ ಕನ್ಕ್ಲೂಡ್ today's class. So next concept we will discuss in our next classes. Okay, so I thank you one and all.